ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಂಗ್ರೆಸ್ ಮತ್ತೆ ಪುಟಿದೆ ಹೇಳುತ್ತಾ, ಕಾಂಗ್ರೆಸ್ ಮುಂದಿರೋ ಆಯ್ಕೆಗಳೇನು? 2024 ಚುನಾವಣೆ ಕಾಂಗ್ರೆಸ್ಗೆ ದೊಡ್ಡ ಅವಕಾಶದ ಬಾಗಿಲನ್ನ ತೆರೆದಿಡ್ತಾ ನಾಶದ ಹಾದಿ ಹಿಡಿದು ಉತ್ತರದಲ್ಲಿ ಹುಡುಕಿದ್ರೂ ಸಿಗದೆ ತೊಳ್ಕೊಂಡು ಕೊಚ್ಕೊಂಡು ಹೋಗಿದ ಕಾಂಗ್ರೆಸ್ ಈ ಸಲ ಬಿಜೆಪಿ ಕೋಟೆಯಲ್ಲೇ ಸ್ವಲ್ಪ ತಲೆ ಎತ್ತಿದೆ. ಸಾಕ 10 ವರ್ಷಗಳ ಬಳಿಕ ಇಷ್ಟೊಂಚೂರು ತಲೆ ಎತ್ತಿದರೆ ಸಾಕ? ಕಾಂಗ್ರೆಸ್ ಮತ್ತು ಅದರ ಅಧಿನಾಯಕ ರಾಹುಲ್ ಗಾಂಧಿಗೆ ಈ ಚುನಾವಣೆ ಜೀವದಾನ ಅಂತಲೇ ಕನ್ಸಿಡರ್ ಮಾಡಲಾಗ್ತಿದೆ. ಹಾಗಿದ್ರೆ ಈ ಜೀವದಾನವನ್ನು ಕಾಂಗ್ರೆಸ್ ಬಳಸ್ಕೊಳ್ತಾ, ಮಿಸ್ಟರ್ ರಾಹುಲ್ ಗಾಂಧಿ ಬಳಸ್ಕೊಳ್ತಾರಾ? ತೆರೆದಿರೋ ಬಾಗಿಲಲ್ಲಿ ಕಾಂಗ್ರೆಸ್ ಮತ್ತು ರಾಹುಲ್ ನುಗ್ಗುತ್ತಾರಾ, ಅಥವಾ ಆ ಬಾಗಿಲಿಗೆ ಹೋಗಿ ಮತ್ತೆ ಕ್ಲೋಸ್ ಮಾಡ್ತಾರಾ? ಕಾಂಗ್ರೆಸ್ ಮುಂದಿರೋ ಸವಾಲುಗಳೇನು? ಬನ್ನಿ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಅನಲೈಸ್ ಮಾಡೋಣ. ತೆರೆಯಿತು ಅವಕಾಶದ ಬಾಗಿಲು, ರಾಹುಲ್ ಕೈಯಲ್ಲಿ ಕಾಂಗ್ರೆಸ್ ಭವಿಷ್ಯ. ಈ ಬಾರಿಯ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಚುನಾವಣೆ ಮುಂಚಿನಿಂದಲೂ ಎಲ್ರಿಗೂ ಗೊತ್ತಿತ್ತು. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಈ ಸಲವೂ ಸುಧಾರಿಸಿಕೊಳ್ಳಿಲ್ಲ ಅಂದ್ರೆ ಕೊನೆ ಮೊಳೆ ತರ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ನ ಪರಿಸ್ಥಿತಿ ಕೂಡ ಇತ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ದೇಶವನ್ನ ಅತಿ ಹೆಚ್ಚು ಕಾಲ ಆಳಿದ್ದ ಪಕ್ಷ. ಸ್ವಾತಂತ್ರ್ಯ ನಂತರ ಇತಿಹಾಸ ತೆಗೆದ್ರೆ ಮೊದಲ 4-5 ದಶಕಗಳಲ್ಲಂತೂ ದೇಶದ ರಾಜಕಾರಣ ತುಂಬಾ ಬರೀ ಕಾಂಗ್ರೆಸ್ಸೇ ಆವರಿಸ್ಕೊಂಡಿತ್ತು. ಅದರ ನಾಯಕರೇ ತುಂಬಿಕೊಂಡಿದ್ರು. ಆಡಳಿತ ಮತ್ತು ದೇಶದ ರಾಜಕೀಯದಲ್ಲಿ ಕಂಪ್ಲೀಟ್ ಕಂಟ್ರೋಲ್ ಸಾಧಿಸಿದ್ರು. ಆದರೆ ಕಳೆದ 3 ದಶಕದಿಂದ ಕಾಂಗ್ರೆಸ್ನ ಬುಡ ಅಲ್ಲಾಡ್ತಾ ಇತ್ತು, ಬಿದ್ದು ಹೋಗಿತ್ತು. ರಾಹುಲ್ ನೇತೃತ್ವದಲ್ಲಂತೂ ಸರ್ವನಾಶದ ಹಾದಿಯನ್ನು ಹಿಡಿದಿತ್ತು. ಪ್ರಾದೇಶಿಕ ಪಕ್ಷಗಳಿಗಿಂತ ಹೀನಾಯವಾಗಿ ಒಂದೊಂದೇ ರಾಜ್ಯಗಳನ್ನ ಕಾಂಗ್ರೆಸ್ ಬಿಜೆಪಿಗೆ ಬಿಟ್ಕೊಡ್ತಾ ಬಂದಿತ್ತು. ಅಮೇಠಿಯಂತಹ ಗಾಂಧಿ ಕುಟುಂಬದ ರಾಜಧಾನಿಯನ್ನು ಕಾಂಗ್ರೆಸ್ ಕಳ್ಕೊಂಡಿತ್ತು. ಸಂಘಟನೆಯಲ್ಲಿ, ತಂತ್ರಗಾರಿಕೆಯಲ್ಲಿ ಬಿಜೆಪಿಗೆ ಕಂಪೇರ್ ಮಾಡೋಕ್ಕೂ ಆಗಲ್ಲ ಅನ್ನೋ ಥರ ಕಾಂಗ್ರೆಸ್ ಅನ್ನ ತಗೊಂಡು ಹೋಗಿಟ್ಟಿದ್ರು ರಾಹುಲ್ ಗಾಂಧಿ. ಆದರೆ ಈ ಬಾರಿ ಕಾಂಗ್ರೆಸ್ ಮತ್ತೆ ಚೇತರಿಕೆ ಕಂಡಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ. ಬಹುಮತಕ್ಕೆ 272 ಸ್ಥಾನ ಬೇಕು. ಕಾಂಗ್ರೆಸ್ ಅದಕ್ಕಿಂತ 173 ಸ್ಥಾನ ಹಿಂದೆ ಇದೆ. 99 ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಎರಡನೇ ಅತಿದೊಡ್ಡ ಪಕ್ಷ ಕಾಂಗ್ರೆಸ್. ಮೊದಲ ಅತಿದೊಡ್ಡ ಪಕ್ಷ ಬಿಜೆಪಿಗಿಂತ 141 ಸ್ಥಾನ ಕಮ್ಮಿ ಸ್ಥಾನಗಳನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಆದರೆ ಕಾಂಗ್ರೆಸ್ ಈ ಹಿಂದಿಗಿಂತ ತನ್ನ ಸೀಟನ್ನು ಇಂಪ್ರೂವ್ ಮಾಡಿಕೊಂಡಿದೆ. ಸೋತಿದೆ, ಆದರೆ ಕಳೆದೆರಡು ಬಾರಿಯಷ್ಟು ಹೀನಾಯವಾಗಿ ಸೋತಿಲ್ಲ. ಸೋಲಿನಲ್ಲಿ ಒಂದು ಚೂರು ಕಮ್ಮಿ ಹೀನಾಯವಾಗಿ ಸೋತಿದೆ. ಹಾಗಿದ್ರೆ ಇದು ಕಾಂಗ್ರೆಸ್ಗೆ ಸಕ್ಸಸ್ ಅಂತ ನೋಡಬೇಕಾ, ಇದನ್ನ ಫೇಲ್ಯೂರ್ ಅಂತ ನೋಡಬೇಕಾ? ಎರಡು ರೀತಿಯಲ್ಲೂ ಕೂಡ ಇದನ್ನ ವಿಶ್ಲೇಷಣೆ ಮಾಡಬಹುದು. ಫೇಲ್ಯೂರ್ ಹೇಗೆ ಅಂದ್ರೆ, 10 ವರ್ಷಗಳ ಕಾಲ ವಿಪಕ್ಷದಲ್ಲಿದ್ದು ಪದೇ ಪದೇ ಸೋತ ಬಳಿಕವೂ, 2 ಸಲ ಸೋತ ಬಳಿಕವೂ 100 ಸೀಟನ್ನು ಕೂಡ ದಾಟಿಲ್ಲ 3ನೇ ಅಟೆಂಪ್ಟ್ನಲ್ಲೂ. ವಿಪಕ್ಷಗಳನ್ನೆಲ್ಲ ಒಟ್ಟಾಗಿ ಸೇರಿಸಿಕೊಂಡು ಹೋದರೂ ಕೂಡ ಬಿಜೆಪಿ ಸಿಂಗಲ್ ಟೋಟಲ್ ಒಂದು ಪಾರ್ಟಿದು 240, ಇಡೀ ವಿಪಕ್ಷಗಳ ಕೂಟ ಕಾಂಗ್ರೆಸ್ ಎಲ್ಲ ಸೇರಿ ಇವರು 234 ಸ್ಥಾನಕ್ಕೆ ಹೋಗಿದ್ದಾರೆ. ಸೊ INDIನ ಇಡೀ ಮೈತ್ರಿಕೂಟದ ಟೋಟಲ್ ಬಿಜೆಪಿ 1 ದಾಟಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಲವರು ಒಂದೇ ಸಲ ಆಗ್ಬಿಡುತ್ತಾ ಅಂತ ಕೇಳ್ಬೋದು. ಒಂದೇ ಸಲ ಅಲ್ಲ, ಆ ಮನಸ್ಥಿತಿಗೆ ಹೋಗಿರೋದೇ ಪ್ರಾಬ್ಲಮ್. ಇಲ್ಲಿ ನಾವು ನಿಧಾನ ಒಂದೊಂದೇ ಹಂತ ಪ್ರೋಗ್ರೆಸ್ ಆಗಬೇಕು ಅನ್ನೋ ಮನಸ್ಥಿತಿಗೆ ಹೋಗಿರೋದೇ ಪ್ರಾಬ್ಲಮ್. 4-5 ದಶಕ ದೇಶವನ್ನು ಆಳಿರೋ ಪಕ್ಷ 2 ಚುನಾವಣೆಯಲ್ಲಿ ಸೋತು 3ನೇ ಚುನಾವಣೆಯಲ್ಲಿ ಸೋಲಿನ ಪ್ರಮಾಣದಲ್ಲಿ ಆ ಅಂತರದಲ್ಲಿ ಒಂಚೂರು ರಿಪೇರಿ ಮಾಡ್ಕೊಂಡಿರೋದು ಬಿಟ್ಟರೆ 100 ದಾಟಿಲ್ಲ. ಆದರೂ ಸೆಲೆಬ್ರೇಟ್ ಮಾಡೋ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಅದು ಅತ್ಯಂತ ಕೆಟ್ಟ ಮಾನಸಿಕ ಪರಿಸ್ಥಿತಿಯಲ್ಲಿ ಇದೆ ಅಂತ ಅರ್ಥ. ಇದು ಒಂದು ಆಸ್ಪೆಕ್ಟ್ ಆಯಿತು. ಇನ್ನೊಂದು ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ, ಇದು ಕಾಂಗ್ರೆಸ್ನ ಚೇತರಿಕೆಯ ಆರಂಭ ಅಂತ ನೋಡಿದ್ರೆ ಅದನ್ನ ಪಾಸಿಟಿವ್ ಆಗೂ ತಗೋಬಹುದು. 2014ಕ್ಕೆ ಹೋಲಿಸ್ಕೊಂಡ್ರೆ 2019ಕ್ಕೆ ಹೋಲಿಸ್ಕೊಂಡ್ರೆ ಇಂಪ್ರೂವ್ಮೆಂಟ್ ಆಗಿದೆ. ಈಗ ನೋಡಿ, 2014 ಕಂಪೇರ್ ಮಾಡಿದ್ರೆ 2019ರಲ್ಲಿ ಬರೀ 8 ಸೀಟು ಜಾಸ್ತಿ ಆಗಿತ್ತು ಕಾಂಗ್ರೆಸ್ ಪಾರ್ಟಿದು. ಅಷ್ಟು ಹೀನಾಯವಾಗ ಮತ್ತೊಮ್ಮೆ ಸೋತಿತ್ತು. 2014ರಲ್ಲಿ 44 ಸೀಟ್ ಗೆದ್ದಿದ್ರು. 2019ರಲ್ಲಿ 52ಕ್ಕೆ ರೀಚ್ ಅಷ್ಟೇ ಆಗಿದ್ರು. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ.
ಸೋಲು ಅಷ್ಟು ಕೆಟ್ಟದಾಗಿ ಸೋತಿಲ್ಲ, ಚೂರು ಬೆಟರ್ ಆಗಿ ಸೋತಿದ್ದಾರೆ ಅನ್ನೋ ಪರಿಸ್ಥಿತಿ ಇದೆ. ಯಾಕಂದ್ರೆ 52ರಿಂದ ಸೀದಾ 99ಕ್ಕೆ ಬಂದಿದ್ದಾರೆ, 47 ಸೀಟ್ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಪಾಸಿಟಿವ್ ಆಗಿ ನೋಡ್ಬೋದು. ಹಾಗಿದ್ರೆ ಕಾಂಗ್ರೆಸ್ನ ಮುಂದಿನ ನಡೆ ಏನು? ಈ ಪಾಸಿಟಿವ್ ಆಸ್ಪೆಕ್ಟ್ ಹೇಳಿದ್ವಲ್ಲ, ಆ ಆಂಗಲ್ ನಲ್ಲಿ ಯೋಚನೆ ಮಾಡಿಕೊಂಡು ಕಾಂಗ್ರೆಸ್ ಇದರಲ್ಲಿ ಆತ್ಮವಿಶ್ವಾಸವನ್ನ ತಂದುಕೊಳ್ಳೋ ಪ್ರಯತ್ನ ಪಡಬಹುದು. ಆದ್ರೆ ಈ ಮೊಮೆಂಟಮ್ ಅನ್ನ ಹೀಗೆ ಕ್ಯಾರಿ ಮಾಡಬೇಕಾಗತ್ತೆ 2029ಕ್ಕೆ ಮತ್ತೆ ಸ್ಪರ್ಧೆಯಲ್ಲಿ ಇರಬೇಕು ಅಂದ್ರೆ. ಯಾಕಂದ್ರೆ 52 ಇತ್ತು, 99ರ ತನಕ ಬಂದಿದ್ದಾರೆ, ಸೀಟ್ ಇಂಪ್ರೂವ್ ಮಾಡ್ಕೊಂಡು ಸೋತಿದ್ದಾರೆ ಅಂತ ಹೇಳಿ ಅವ್ರನ್ನ ಯಾರು ಅಧಿಕಾರದಲ್ಲಿ ಕೂರಿಸಲ್ಲ. ಮತ್ತೆ 5 ವರ್ಷ ಈಗ ಪ್ರತಿಪಕ್ಷದಲ್ಲೇ ಕೂರಬೇಕು, 15 ವರ್ಷ ಪ್ರತಿಪಕ್ಷ ಆಗತ್ತೆ, ವೀಕ್ ಆಗ್ತಾ ಬರುತ್ತೆ ಪಕ್ಷ ಹೀಗೆ ಕಂಟಿನ್ಯೂ ಆದರೆ. ಸೊ ಸ್ಪರ್ಧೆಯಲ್ಲಿರಬೇಕು, ಮುಂದುವರಿಬೇಕು ಅಂತ ಹೇಳಿದ್ರೆ ಈಗಿನಿಂದಲೇ ಅದರ ತಯಾರಿಯನ್ನು ಕಾಂಗ್ರೆಸ್ ಆರಂಭ ಮಾಡಬೇಕು. ತನ್ನ ಅಪ್ರೋಚಲ್ಲೇ ಬದಲಾವಣೆಗಳನ್ನು ಮಾಡ್ಕೋಬೇಕು. ನಾಪತ್ತೆ ಆಗಿಬಿಡೋದು, ಲಾಸ್ಟ್ ಮೂಮೆಂಟಲ್ಲಿ ಬಂದು ಎಲೆಕ್ಷನ್ ಶುರು ಆಯ್ತಾ, ಇನ್ನೊಂದು ವರ್ಷ ಇದೆಯಾ, ಬನ್ನಿ ಶುರು ಮಾಡೋಣ, ಹಾಗಲ್ಲ. ಈ ಕ್ಷಣದಿಂದಲೇ ಅವರು 2029ರ ಚುನಾವಣೆಯ ತಯಾರಿಯನ್ನು ಆರಂಭ ಮಾಡಬೇಕು. 24/7 ಪಾಲಿಟಿಷಿಯನ್ಸ್ ಆಗಬೇಕು. ಮುಖ್ಯವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಇರೋ ಬಲವನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಉತ್ತರದಲ್ಲಿ ಓಪನ್ ಆಗಿರೋ ಅವಕಾಶಗಳ ಬಾಗಿಲನ್ನು ಸರಿಯಾಗಿ ಬದಲಾವಣೆ ಮಾಡ್ಕೋಬೇಕು. ರಾಜಸ್ಥಾನದಲ್ಲಿ ಕಳೆದ ಸಲ 0 ಸುತ್ತಿದ್ದ ಕಾಂಗ್ರೆಸ್ಗೆ 8 ಸ್ಥಾನ ಬಂದಿದೆ. ವೋಟ್ ಶೇರ್ ಕೂಡ 34ರಿಂದ 37%ಗೆ ಏರಿದೆ. ಹರಿಯಾಣದಲ್ಲಿ 0 ಸುತ್ತಿದ್ದ ಕಾಂಗ್ರೆಸ್ 5 ಸೀಟಿಗೆ ಏರಿಕೆ ಕಂಡಿದೆ. ವೋಟ್ ಶೇರ್ ಕೂಡ 28%ಇಂದ 43%ಗೆ ದೊಡ್ಡ ಜಂಪ್ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸಾಕಷ್ಟು ಒದ್ದಾಡಿತ್ತು. ಕಳೆದ ಸಲ 1 ಸೀಟ್ ಮಾತ್ರ ಗೆದ್ದಿತ್ತು, ಆದರೆ ಈ ಸಲ 17ರಲ್ಲಿ ಸ್ಪರ್ಧೆ ಮಾಡಿ 13 ಸೀಟ್ ಗೆದ್ದಿದೆ. ಉತ್ತರ ಪ್ರದೇಶದಲ್ಲಂತೂ ಮುಗಿದೇ ಹೋಯಿತು, ಕೊನೆ ದಿನಗಳು ಅನ್ನೋ ವಾತಾವರಣ ಇತ್ತು. ಅಲ್ಲೂ ಕೂಡ ಅಲಯನ್ಸ್ ಕಾರಣದಿಂದಾಗಿ ಕಾಂಗ್ರೆಸ್ ಒಳ್ಳೆ ಲೀಡ್ ಪಡ್ಕೊಂಡಿದೆ. ರಾಯ್ಬರೇಲಿಯಲ್ಲಿ ಮಾತ್ರ ಗೆದ್ದಿದ್ದ ಕಾಂಗ್ರೆಸ್ ಈ ಸಲ ಅಮೇಠಿ, ರಾಯಬರೇಲಿ ಜೊತೆಗೆ ಒಟ್ಟು 6 ಕ್ಷೇತ್ರಗಳನ್ನು ಗೆದ್ಕೊಂಡಿದೆ. ವೋಟ್ ಶೇರ್ ಕೂಡ 6.36%ನಿಂದ 9.67%ಗೆ ರೀಚ್ ಆಗಿದೆ. ಇನ್ನು ಬಿಹಾರದಲ್ಲಿ ಒಂದೇ ಒಂದು ಸೀಟ್ ಇತ್ತು, ಅದು 3 ಆಗಿದೆ. ವೋಟ್ ಶೇರ್ 7ರಿಂದ 9ಕ್ಕೆ ಜಂಪ್ ಆಗಿದೆ. ಇವೆಲ್ಲ ಬಿಜೆಪಿ ಭದ್ರಕೋಟೆ ಅಂತ ಕರೆಸ್ಕೊಳ್ಳೋ ರಾಜ್ಯಗಳು. ಅಲ್ಲಿ ಅವಕಾಶ ಓಪನ್ ಆಗಿದೆ, ಅದನ್ನು ಬಳಸ್ಕೊಳ್ಬೇಕು ಅಷ್ಟೇ. ಮತ್ತೊಂದು ಕಡೆ ಮಣಿಪುರದಲ್ಲಿ 2ಕ್ಕೆ 2 ಕ್ಷೇತ್ರಗಳನ್ನು ಬಿಜೆಪಿಯಿಂದ ಬಿಡಿಸ್ಕೊಂಡು ತನ್ನ ಪಾಲು ಹೆಚ್ಚು ಮಾಡಿಕೊಂಡಿದೆ. ವೋಟ್ ಶೇರ್ 24%ಇಂದ 47%ಗೆ ಜಂಪ್ ಆಗಿದೆ ಮಣಿಪುರದಲ್ಲಿ. ಛತ್ತೀಸ್ಗಢದಲ್ಲೂ 0ಯಿಂದ 1ಕ್ಕೆ ಕಾಂಗ್ರೆಸ್ ಬಂದಿದೆ. ಅಷ್ಟೇ ಅಲ್ಲ, ಮೋದಿಯ ತವರು ಗುಜರಾತ್ನಲ್ಲಿ ಕಳೆದ 10 ವರ್ಷಗಳಿಂದ ಕಾಂಗ್ರೆಸ್ 0 ಸುತ್ತಾ ಇತ್ತು. ಈ ಸಲ ಅಕೌಂಟ್ ಓಪನ್ ಆಗಿದೆ, 1 ಸೀಟನ್ನು ಕಾಂಗ್ರೆಸ್ ಗೆದ್ದಿದೆ. ಸೊ ಕಳೆದ 1 ದಶಕದಿಂದ ಉತ್ತರದಿಂದ ಕಂಪ್ಲೀಟ್ ಜಾಗ ಖಾಲಿ ಮಾಡಿದ್ದ ಕಾಂಗ್ರೆಸ್ ಎಷ್ಟು ಹತಾಶವಾಗಿತ್ತು ಅಂದ್ರೆ, ಹಿಂದಿ ಹಾರ್ಟ್ಲ್ಯಾಂಡ್ ನಲ್ಲಿ ಪ್ರಚಾರ ಮಾಡೋದನ್ನೇ ಬಿಟ್ಟುಬಿಟ್ಟಿದ್ರು ರಾಹುಲ್ ಗಾಂಧಿ, ಅಲ್ಲಿ ಯೂಸ್ ಆಗಲ್ಲ ಅಂತ. ಉತ್ತರದಲ್ಲಿ ನಾನು 15 ವರ್ಷ ಸಂಸದನಾಗಿದ್ದೆ, ಅಲ್ಲಿಗೂ ಇಲ್ಲಿಗೂ ಸಾಕಷ್ಟು ಚೇಂಜಸ್ ಇದೆ ಅಂತ ಹೇಳುವಷ್ಟರ ಮಟ್ಟಿಗೆ ಉತ್ತರದ ರಾಜ್ಯಗಳ ಪಾಲಿಟಿಕ್ಸ್ನಿಂದ ವಿಮುಖರಾಗಿಬಿಟ್ಟಿದ್ರು. ಸೌತ್ ಬಂದು ಸ್ಪರ್ಧೆ ಮಾಡೋ ಪರಿಸ್ಥಿತಿ ಬಂದಿತ್ತು. ಯಾಕಂದ್ರೆ ಬಿಜೆಪಿ ಸೌತ್ನಲ್ಲಿ ನಾರ್ತ್ ಕಂಪೇರ್ ಮಾಡಿದ್ರೆ ವೀಕ್ ಇದೆ. ಸೊ ಬಿಜೆಪಿ ವೀಕ್ ಇರೋ ಜಾಗದಲ್ಲಿ ನೆಲೆ ಕಂಡುಕೊಳ್ತೀನಿ ಅಂತ ಹೇಳಿ ಪಲಾಯನ ಮಾಡ್ದಂಗಾಗಿತ್ತು. ಆದ್ರೆ ಈಗ ಪಲಾಯನ ಮಾಡಿ ಬಂದಿದ್ದ ಅದೇ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅಮೇಠಿಯಲ್ಲೂ ಕೂಡ ಕಾಂಗ್ರೆಸ್ ಅವರ ಆಪ್ತ ಸಹಾಯಕನನ್ನ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡ್ ಬಂದಿದೆ. ಸ್ಮೃತಿ ಇರಾನಿ ವಿರುದ್ಧ ಸೇಡನ್ನ ತೀರಿಸ್ಕೊಂಡಿದೆ. ರಾಯ್ಬರೇಲಿಯಲ್ಲೂ ಕೂಡ ರಾಹುಲ್ ಗಾಂಧಿ ಗೆದ್ದಿದ್ದಾರೆ. ಈಗ ಇದೇ ಮೊಮೆಂಟಮ್ ಅನ್ನ ಕ್ಯಾರಿ ಮಾಡಬೇಕು ಅಂದ್ರೆ ಕಠಿಣ ಪರಿಶ್ರಮವನ್ನ ಈ ದಿನದಿಂದಲೇ ಅವರು ಆರಂಭ ಮಾಡಬೇಕು. 3 ವರ್ಷ ರಜೆ ತಗೊಂಡು ಲಾಸ್ಟ್ 2 ವರ್ಷ ಕಷ್ಟಪಟ್ಟರೆ ಸಾಕಾಗೋದಿಲ್ಲ. ಯಾವ ಯಾತ್ರೆ ಮಾಡಿದ್ರು ಕೂಡ ಅಷ್ಟು ದೊಡ್ಡ ರಿಸಲ್ಟ್ ಸಿಗೋದಿಲ್ಲ ಕಡೆ ಗಳಿಗೆಯಲ್ಲಿ. ರಾಹುಲ್ ಗಾಂಧಿಯ ಆಟಿಟ್ಯೂಡ್ ಪಾಲಿಟಿಕ್ಸ್ ಮೇಲೆ ಚೇಂಜ್ ಆಗಬೇಕು. ಜೊತೆಗೆ ಕಾಂಗ್ರೆಸ್ ಪಾರ್ಟಿಯನ್ನ ಒಂದ್ಸಲ ಈ ಕಡೆ ಒಂದ್ಸಲ ಆ ಕಡೆ ಅಂತ ಐಡಿಯಾಲಜಿಕಲಿ ವರ್ಷಕ್ಕೊಂದೊಂದು ದಿಕ್ಕಿಗೆ ಎಳ್ಕೊಂಡು ಹೋಗೋದು ಬಿಟ್ಟು ಐಡಿಯಾಲಜಿಕಲ್ ಕ್ಲಾರಿಟಿಯನ್ನ ಕಾಂಗ್ರೆಸ್ ಗಳಿಸಬೇಕು. ಸಮಾಜದ ಎಲ್ಲ ಸೆಕ್ಷನ್ಗಳಿಂದ ಹೇಗೆ ಬೆಂಬಲವನ್ನ ಪಡೆಯಬೇಕು, ಕೆಲವೊಂದು ಸೆಕ್ಷನ್ಗಳಿಗೆ ಸೀಮಿತ ಆಗದೆ ಅನ್ನೋದ್ರ ಬಗ್ಗೆ ಕೂಡ ಸೀರಿಯಸ್ ಆಗಿ ಕಾಂಗ್ರೆಸ್ ಪ್ಲಾನ್ ಮಾಡಬೇಕು. ಅದು ಸೋಷಿಯಲಿ ಕೂಡ ಹೌದು, ಎಕಾನಾಮಿಕಲಿ ಕೂಡ ಹೌದು. ಇವ್ರು ಬಂದ್ರೆ ಕಷ್ಟಪ್ಪ ಅಂತ ಒಂದು ಸಮುದಾಯ ಆಗಿರ್ಬೋದು ಅಥವಾ ಬಿಸ್ನೆಸ್ ಕಮ್ಯುನಿಟಿ ಆಗಿರ್ಬೋದು ಥಿಂಕ್ ಮಾಡೋ ತರ ಕಾಂಗ್ರೆಸ್ ಇರಬಾರ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ರಿಸಲ್ಟ್ನ ಲೈವ್ ಟೈಮ್ನಲ್ಲೇ ನಾನು ಒಂದು ಮಾತನ್ನ ಮೆನ್ಷನ್ ಮಾಡಿದ್ದೆ ಸ್ನೇಹಿತರೆ. ಈಗೊಂದು ಗೋಲ್ಡನ್ ಅಪರ್ಚುನಿಟಿ ಬಂದಿದೆ. ಏನು? ವಿಪಕ್ಷ ನಾಯಕನಾಗುವ ಅವಕಾಶ ಅಧಿಕೃತವಾಗಿ. ಈಗ ರಾಹುಲ್ ಗಾಂಧಿ ತುಂಬ ಟೈಮ್ ವೇಸ್ಟ್ ಮಾಡಿ ಆಗಿದೆ. 2004ರಿಂದ 2014 ತನಕ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅವರು ಯಾವುದೊಂದು ಮಿನಿಸ್ಟರ್ ಆದರೂ ಆಗಿ ಪ್ರೂವ್ ಮಾಡ್ಬೋದಾಗಿತ್ತು, ತಮ್ಮ ಈ ಸಿವಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಬಹುದಾಗಿತ್ತು ರಾಹುಲ್ ಗಾಂಧಿ. ಆ ಅವಕಾಶವನ್ನು ಮಿಸ್ ಮಾಡಿಲ್ಲ. ಅದಾದ ಬಳಿಕ ಕಳೆದ 10 ವರ್ಷಗಳಲ್ಲಿ ಅಧಿಕೃತ ವಿಪಕ್ಷ ನಾಯಕನಾಗೋಕ್ಕೂ ಕೂಡ ಅರ್ಹತೆ ಇರುವಷ್ಟು ಸೀಟ್ ಅವ್ರಿಗೆ ಬಂದಿರಲಿಲ್ಲ. ಆದರೂ ಕೂಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಅನ್ನೋ ಹುದ್ದೆಯನ್ನಾದರೂ ಅವರು ಅಲಂಕರಿಸಬಹುದಾಗಿತ್ತು. ಅದು ಕೂಡ ಮಾಡಿಲ್ಲ. ಮೊದಲ ರೋನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂರಿಸಿದ್ರು ಆರಂಭದಲ್ಲಿ, ಆಮೇಲೆ ಅಧಿರ್ ರಂಜನ್ ಚೌಧರಿ ಅವ್ರನ್ನ ಕೂರಿಸಿದ್ರು.
ಇವರು ಆ ಲೀಡರ್ಶಿಪ್ ಅನ್ನ ತಗೊಂಡು ಮುಂದೆ ನಿಂತ್ಕೊಂಡು ಫಸ್ಟ್ ರೋ ಅಲ್ಲಿ ಕೂತ್ಕೊಂಡು ಲೀಡ್ ಮಾಡ್ತೀನಿ ಅಂತ ಮಾಡಿಲ್ಲ. 2-3ನೇ ರೋನಲ್ಲಿ ಕೂತ್ಕೊಂಡು ಅಲ್ಲಿ ನಗೋದು ಆ ರೀತಿ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಈಗ ಕಾಂಗ್ರೆಸ್ಗೆ ಅಧಿಕೃತ ವಿಪಕ್ಷ ಆಗೋಕೆ ಬೇಕಾದಂತಹ ನಂಬರ್ಸ್ ಬಂದಿದೆ. ಈಗ ಆಪೋಸಿಷನ್ ಲೀಡರ್ ಆಗಿ LOP ಲೀಡರ್ ಆಫ್ ಆಪೋಸಿಷನ್ ಆಗಿ ಫ್ರಂಟ್ ರೋನಲ್ಲಿ ಕೂತ್ಕೊಂಡು ವಿಪಕ್ಷಕ್ಕೆ ಲೀಡರ್ಶಿಪ್ ಕೊಟ್ಟು ದೇಶದ ಜನರ ಮುಂದೆ ಪ್ರೂವ್ ಮಾಡ್ಕೊಳ್ಳೋ ಅವಕಾಶ, ತನ್ನ ಲೀಡರ್ಶಿಪ್ ಅನ್ನ ಇಡೀ ದೇಶಕ್ಕೆ ಪ್ರೊಜೆಕ್ಟ್ ಮಾಡೋ ಅವಕಾಶ ರಾಹುಲ್ ಗಾಂಧಿ ಮುಂದೆ ಇದೆ. ಇದನ್ನ ಕೂಡ ಬಳಸ್ಕೊಳ್ಳಿಲ್ಲ. ಆದ್ರೆ PM ಆಗಬೇಕು ಅಂತ ಹೇಳಿ ಮತ್ತೆ 3ನೇ ರೋಲ್ ಕೂತ್ಕೊಂಡು ಬೇರೆ ಯಾರಾದ್ರೂ ಕೂಡ ಕೆಲಸಕ್ಕೆ ಬರ್ದಿರೋರನ್ನ ಮುಂದೆ ಕೂರಿಸಿದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದು ಇರೋದಿಲ್ಲ. ಜೊತೆಗೆ ಗಾಳಿಲಿ ಗುಂಡು ಹೊಡೆದಂಗೆ ಮಾತಾಡೋದು, ಆರೋಪ ಮಾಡೋದು ಬಿಟ್ಟು ತೂಕದ ಆರೋಪಗಳನ್ನ, ತೂಕದ ಮಾತುಗಳನ್ನ ರಾಹುಲ್ ಗಾಂಧಿ ಆಡಬೇಕು. ಜವಾಬ್ದಾರಿಯುತ ವಿಪಕ್ಷವಾಗಿ ಕಾಂಗ್ರೆಸ್ಗೆ ಒಂದು ಶೇಪ್ ಅನ್ನ ರಾಹುಲ್ ಗಾಂಧಿ ಕೊಡಬೇಕು. ಜೊತೆಗೆ ದೇಶದ ಜನಕ್ಕೆ ಟಕಾಟಕ್ 1 ಲಕ್ಷ ದುಡ್ಡು ಹಾಕ್ತೀನಿ, 10 ಲಕ್ಷ ಹಾಕ್ತೀನಿ, 20 ಲಕ್ಷ ಹಾಕ್ತೀನಿ, ಅದನ್ನ ಯಾರು ಬೇಕಾದ್ರೂ ಭರವಸೆ ಕೊಡ್ಬೋದು. ನೀವು ನೋಡ್ತಿರೋ ನೀವು ಕೂಡ ಒಂದು ಪಾರ್ಟಿ ಕಟ್ಟಿ 2 ಲಕ್ಷ ಹಾಕ್ತೀನಿ ಅಂತ ಹೇಳ್ಬೋದು. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಜೇಬಿಂದ ತೆಗೆದು ಹಾಕೋದಿಲ್ಲ, ಸರ್ಕಾರ ದುಡ್ಡನ್ನು ಯಾರು ಬೇಕಾದ್ರೂ ಆ ರೀತಿ ಭರವಸೆ ಕೊಡ್ತಾ ಹೋಗ್ಬೋದು, ಆರ್ಥಿಕತೆನ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಹೊಸ ವಿಷನ್ ಕೊಡೋದು ಕಷ್ಟ. ದೇಶದ ಜನರಲ್ಲಿ ಹೊಸ ಕನಸುಗಳನ್ನು ಬಿತ್ತೋದು ಕಷ್ಟ. ರಾಹುಲ್ ಗಾಂಧಿ ಆ ದಾರಿಯಲ್ಲಿ ಸಾಗಬೇಕು. ಹೊಸ ವಿಷನ್ ಕೊಡಬೇಕು, ಆಲ್ಟರ್ನೇಟಿವ್ ವಿಷನ್ ಅನ್ನ ಕೊಡಬೇಕು. ನಿರುದ್ಯೋಗ ಇದೆ ಅಂದ್ರೆ ಅದಕ್ಕೆ ನನ್ನ ಹತ್ರ ಇರೋ ಸೊಲ್ಯೂಷನ್ ಇದು. ಇಷ್ಟು ಇನ್ವೆಸ್ಟ್ಮೆಂಟ್ ತರ್ತೀನಿ ದೇಶಕ್ಕೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ದಾಪುಗಾಲಿಡೋ ರೀತಿ ಮಾಡ್ತೀನಿ, ಆ ಮೂಲಕ ಇಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ, ಇಷ್ಟು ಹೂಡಿಕೆ ಹರಿದು ಬರುತ್ತೆ, GDP ಹಿಂಗ್ ಗ್ರೋ ಆಗುತ್ತೆ, ಅದರ ಪರಿಣಾಮ ಜನರ ಜೀವನ ಮಟ್ಟ ಎಷ್ಟು ಎತ್ತರಕ್ಕೆ ಹೋಗುತ್ತೆ, ಇನ್ಕಮ್ ಲೆವೆಲ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇದೆಲ್ಲದೂ ಮಾಡಕ್ ಅವಕಾಶ ಇದೆ. ಆದ್ರೆ ಒಂದು ಶಾಪದಿಂದ ಕಾಂಗ್ರೆಸ್ ವಿಮೋಚನೆ ಪಡೆಯೋದು ಕಷ್ಟ. ಅದು ಕುಟುಂಬ ರಾಜಕಾರಣದ ಶಾಪ. ಯಾಕಂದ್ರೆ ಕುಟುಂಬ ರಾಜಕಾರಣದ ಶಾಪದಿಂದ ವಿಮುಕ್ತಿ ಆಗಬೇಕು ಅಂದ್ರೆ ರಾಹುಲ್ ಗಾಂಧಿ ಸನ್ಯಾಸತ್ವ ತಗೋಬೇಕಾಗತ್ತೆ. ಅದು ಆಗಲ್ಲ. ಈ ಕುಟುಂಬ ರಾಜಕಾರಣದ ಅನಿಷ್ಟ, ಕಳಂಕ ಅವ್ರ ಮೇಲೆ, ಅವ್ರ ಫ್ಯಾಮಿಲಿ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ಅದನ್ನ ಮೀರಿಯೂ ಜನರಿಂದ ಅಕ್ಸೆಪ್ಟೆನ್ಸ್ ಪಡ್ಕೋಬೇಕು ಅಂದ್ರೆ ಓಕೆ, ಮೋತಿಲಾಲ್ ನೆಹರು ಆದ್ಮೇಲೆ ಜವಾಹರ್ಲಾಲ್ ನೆಹರು ಆದ್ಮೇಲೆ ಇಂದಿರಾ ಗಾಂಧಿ ಆದ್ಮೇಲೆ ರಾಜೀವ್ ಗಾಂಧಿ, ಅದಾದ್ಮೇಲೆ ಸೋನಿಯಾ ಗಾಂಧಿ, ಆಮೇಲೆ ರಾಹುಲ್ ಗಾಂಧಿ, ನೀವು ಮಾತ್ರ ಇರೋದ, ನಿಮ್ಮ ಪಕ್ಷದ ಜಾಗೀರ ಇದು ಅಂತ ಜನ ಕೇಳ್ತಾರೆ. ಅದನ್ನ ಮೀರಿಯೂ ಜನರಿಂದ ಅಕ್ಸೆಪ್ಟೆನ್ಸ್ ಪಡ್ಕೋಬೇಕು ಅಂದ್ರೆ, ಜನರು ಬಾಚಿ ತಪ್ಕೋಬೇಕು ಅಂದ್ರೆ ಆ ರೀತಿ ಕಠಿಣ ಪರಿಶ್ರಮ ಕೊಡಬೇಕು ದೇಶದ ಜನರಿಗೆ. ಅಂತ ದೊಡ್ಡ ಆಲ್ಟರ್ನೇಟಿವ್ ವಿಷನ್ ಅನ್ನ, ಫ್ರೀ ಹೊರತುಪಡಿಸಿದ ದೊಡ್ಡ ಭರವಸೆಯನ್ನ, ಆ ಕನಸನ್ನ ಬಿತ್ತಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.